ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಭಾರತದಲ್ಲಿ ಚಿನ್ನದ ಬೇಡಿಕೆ ಸುಮಾರು 70% ಕುಸಿತ ಕಂಡಿದೆ. ಈ ತಿಂಗಳ ಆರಂಭದಲ್ಲಿ ಕೇಂದ್ರ ಸರ್ಕಾರ ಚಿನ್ನದ ಆಮದು ಸುಂಕವನ್ನ ದ್ವಿಗುಣಗೊಳಿಸಿದ ನಂತರ ಭಾರತದಲ್ಲಿ ಚಿನ್ನದ ಬೇಡಿಕೆ ಸುಮಾರು 70% ಕುಸಿದು ಹೋಗಿದೆ. ಇದಕ್ಕೆ ಜೊತೆಯಾಗಿ ಇರಾನ್ ಸಂಘರ್ಷದ ಹಿನ್ನೆಲೆಯಲ್ಲಿನ ಇಂಧನ ಮತ್ತು ಆಹಾರ ಬೆಲೆ ಏರಿಕೆ ಗ್ರಾಹಕರ ಖರೀದಿ ಮನೋಭಾವದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಉದ್ಯಮದ ಅಂದಾಜುಗಳ ಪ್ರಕಾರ ಮೇ 27ರಂದು ಅಂತ್ಯಗೊಂಡ 15 ದಿನಗಳ ಅವಧಿಯಲ್ಲಿ ಚಿನ್ನದ ಬೇಡಿಕೆ ಸುಮಾರು 7.5 ಟನ್ಗೆ ಇಳಿದು ಹೋಗಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಸುಮಾರು 25 ಟನ್ ಆಗಿತ್ತು. ಮೇ 13ರಿಂದ ಜಾರಿಗೆ ಬರುವಂತೆ ಸರ್ಕಾರ ಚಿನ್ನದ ಆಮದು ಸುಂಕವನ್ನ 6%ದಿಂದ 15%ಕ್ಕೆ ಏರಿಸಿದ ನಂತರ ಈ ತೀವ್ರ ಕುಸಿತ ಕಂಡು ಬಂದಿದೆ ಅಂತ ವರದಿಯಾಗಿದೆ. ಭಾರತೀಯ ಬುಲಿಯನ್ ಮತ್ತು ಜ್ಯುವೆಲರ್ಸ್ ಅಸೋಸಿಯೇಷನ್ ಪ್ರಕಾರ ದೇಶದಾದ್ಯಂತ ಚಿನ್ನಾಭರಣ ವ್ಯಾಪಾರಿಗಳು ಸುಂಕ ಹೆಚ್ಚಳದ ಬಳಿಕ ಖರೀದಿಯಲ್ಲಿ ದೊಡ್ಡ ಮಟ್ಟದ ಇಳಿಕೆ ಕಂಡಿರುವುದಾಗಿ ತಿಳಿಸಿದ್ದಾರೆ. ಭಾರತದಾದ್ಯಂತ ಜ್ಯುವೆಲರ್ಸ್ಗಳಿಂದ ಬಂದ ವರದಿಯ ಪ್ರಕಾರ ಆಮದು ಸುಂಕ ಹೆಚ್ಚಳದ ನಂತರ ಚಿನ್ನದ ಬೇಡಿಕೆ ಸುಮಾರು 70% ಕುಸಿದು ಹೋಗಿದೆ. ಭಾರತದ ಚಿನ್ನದ ವ್ಯಾಪಾರದ ಸುಮಾರು 65% ಹೊಂದಿರುವ ಅಸಂಘಟಿತ ವಲಯ ಈ ಹೆಚ್ಚಿದ ಸುಂಕದಿಂದಾಗಿ ಹೆಚ್ಚು ಹೊಡೆತಕ್ಕೆ ಒಳಗಾಗಿದೆ. ಆಮದು ಸುಂಕ ಪರಿಷ್ಕರಣೆಯ ನಂತರ ಜಿಎಸ್ಟಿ ಸೇರಿದ ಹಾಗೆ ಚಿನ್ನದ ಮೇಲಿನ ಒಟ್ಟು ತೆರಿಗೆ ಭಾರ 9.18%ದಿಂದ 18.45%ಕ್ಕೆ ಏರಿಕೆಯಾಗಿದೆ. ರೂಪಾಯಿ ಮೌಲ್ಯ ಕುಸಿತ, ಕಚ್ಚಾ ತೈಲದ ಬೆಲೆ ಏರಿಕೆ, ಭೌಗೋಳಿಕ ಮತ್ತು ರಾಜಕೀಯ ಉದ್ವಿಗ್ನತೆಗಳ ನಡುವೆ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಉದ್ಯಮದ ಅಧಿಕಾರಿಗಳ ಪ್ರಕಾರ ನೋಡುವುದಾದರೆ ಸುಂಕ ಹೆಚ್ಚಳದ ಜೊತೆಗೆ ಪೆಟ್ರೋಲ್, ಡೀಸೆಲ್, ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಿಂದ ಗ್ರಾಹಕರು ಚಿನ್ನದಂತಹ ಐಚ್ಛಿಕ ಖರೀದಿಗಳತ್ತ ಆಸಕ್ತಿ ತೋರ್ತಾ ಇಲ್ಲ. ಇನ್ನು ಬೇಡಿಕೆ ಕುಸಿತಕ್ಕೆ ಕೇವಲ ಆಮದು ಸುಂಕವೇ ಕಾರಣವಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ 1 ವರ್ಷ ಚಿನ್ನ ಖರೀದಿಸದೇ ಇರುವುದಕ್ಕೆ ಮಾಡಿದ ಮನವಿ ಜನರ ಮನೋಭಾವದ ಮೇಲೆ ಪರಿಣಾಮ ಬೀರಿದೆ. ಹಲವಾರು ಚಿನ್ನದ ಮಳಿಗೆಗಳಲ್ಲಿ ಚಿನ್ನದ ಬೇಡಿಕೆ 35%ಗಿಂತ ಹೆಚ್ಚು ಕುಸಿದು ಹೋಗಿದೆ ಅಂತ ಹಲವು ಕಂಪನಿಗಳು ಹೇಳಿದ್ದಾವೆ. ಅನೇಕ ಕುಟುಂಬಗಳಿಗೆ ಚಿನ್ನ ಖರೀದಿ ಈಗ ಆದ್ಯತೆಯ ವಿಷಯವೇ ಆಗಿಲ್ಲ. ಜೊತೆಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಅಮೂಲ್ಯ ವಸ್ತುಗಳನ್ನು ಖರೀದಿಸುವುದನ್ನು ತಪ್ಪಿಸುವ ಅಧಿಕ ಮಾಸದ ಬೇಡಿಕೆ ಈ ಕುಸಿತಕ್ಕೆ ಮತ್ತೊಂದು ಕಾರಣ. ಹೆಚ್ಚು ಆಶ್ಚರ್ಯದ ವಿಷಯ ಅಂದ್ರೆ ಹೂಡಿಕೆ ಉದ್ದೇಶದ ಚಿನ್ನದ ಬೇಡಿಕೆ ಕೂಡ ಕುಸಿದು ಹೋಗಿದೆ. ಚಿನ್ನದ ಬೆಲೆಗಳು ಹೆಚ್ಚಿನ ಮಟ್ಟದಲ್ಲೇ ಉಳಿದಿರುವುದರಿಂದ ಗ್ರಾಹಕರು ದೊಡ್ಡ ಪ್ರಮಾಣದ ಖರೀದಿಗಳ ಬದಲು ಹಗುರವಾದ ಮತ್ತು ಕಡಿಮೆ ಕ್ಯಾರೆಟ್ನ ಆಭರಣಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ. ಇದು ಚಿನ್ನದ ಖರೀದಿಯ ಕುಸಿತಕ್ಕೆ ಮಗದೊಂದು ಕಾರಣವಾಗಿದೆ. ಇನ್ನು ಮುಂಬೈ ಸ್ಟಾಕ್ ಮಾರ್ಕೆಟ್ನಲ್ಲಿ ಶುದ್ಧತೆಯ ಚಿನ್ನದ ಬೆಲೆ ಜಿಎಸ್ಟಿಯನ್ನು ಹೊರತುಪಡಿಸಿ ಪ್ರತಿ 10 ಗ್ರಾಂಗೆ 1.57 ಲಕ್ಷ ರೂಪಾಯಿ ಆಗಿದೆ. ಇನ್ನು ವ್ಯಾಪಾರಿಗಳ ಪ್ರಕಾರ ದೇಶದ ಪ್ರಮುಖ ಚಿನ್ನ ಬಳಕೆ ಪ್ರದೇಶವಾದ ದಕ್ಷಿಣ ಭಾರತದಲ್ಲಿ ಬೇಡಿಕೆ ಹೆಚ್ಚು ದುರ್ಬಲಗೊಂಡಿದೆ. ಗ್ರಾಹಕರು ತಮ್ಮ ಬಜೆಟ್ ಅನ್ನು ಮೀರಿ ಖರ್ಚು ಮಾಡಲು ಸಿದ್ಧ ಇಲ್ಲ. ಆದ್ದರಿಂದ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಹಗುರ ಮತ್ತು ಕಡಿಮೆ ಕ್ಯಾರೆಟ್ ಆಭರಣಗಳನ್ನು ಖರೀದಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದರ ನಡುವೆ ಹಳೆಯ ಚಿನ್ನವನ್ನು ಮಾರಾಟ ಮಾಡಿ ನಗದು ಪಡೆಯುವುದಕ್ಕೆ ಬರುವ ಗ್ರಾಹಕರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಿದೆ. ಹಳೆಯ ಚಿನ್ನವನ್ನ ಮಾರಾಟ ಮಾಡಿ ನಗದು ತೆಗೆದುಕೊಂಡು ಮನೆಗೆ ಹೋಗುವವರ ಸಂಖ್ಯೆ ಈ ಮಟ್ಟಿಗೆ ಹೆಚ್ಚಾಗಿದೆ ಅಂದರೆ ಸದ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಎನ್ನುವುದನ್ನು ಊಹಿಸಬಹುದು. ಇನ್ನು ಉದ್ಯಮ ತಜ್ಞರ ಪ್ರಕಾರ ಸುಂಕ ಹೆಚ್ಚಳದ ಪರಿಣಾಮ ಮಾರುಕಟ್ಟೆಯ ವಿವಿಧ ವಿಭಾಗಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಕಾಣಿಸಿಕೊಂಡಿದೆ. ರಿಟೇಲ್ ಸರಪಳಿ ಮಳಿಗೆಗಳಲ್ಲಿ ಗ್ರಾಹಕರು ಬೆಲೆ ಹೆಚ್ಚುವ ಮೊದಲು ಖರೀದಿಸಲು ಮುಂದಾದ ಕಾರಣ ತಾತ್ಕಾಲಿಕವಾಗಿ ಖರೀದಿ ಹೆಚ್ಚಳ ಕಂಡುಬಂದಿತ್ತು ಅಷ್ಟೇ. ಆದರೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ಮಾರಾಟದ ಬೆಳವಣಿಗೆ ನಿಧಾನಗೊಳ್ಳಬಹುದು ಅನ್ನೋ ನಿರೀಕ್ಷೆಯೊಂದಿಗೆ ಅನೇಕ ವ್ಯಾಪಾರಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ದೊಡ್ಡ ಚೈನ್ ಸ್ಟೋರ್ಗಳು ತಮ್ಮಲ್ಲಿರುವ ಸಂಗ್ರಹ ಮತ್ತು ಮದುವೆ ಆಭರಣಗಳ ನಿರಂತರ ಬೇಡಿಕೆಯ ಕಾರಣದಿಂದ ಇನ್ನೂ ಸ್ಥಿರವಾಗಿವೆ ಅನ್ನುವಂತಹ ಮಾಹಿತಿ ಹಂಚಿಕೊಂಡಿದ್ದಾರೆ. ಇನ್ನು ಮಧ್ಯಮ ಮತ್ತು ಪ್ರಾದೇಶಿಕ ವ್ಯಾಪಾರಿಗಳು ಚಿನ್ನ ವಿನಿಮಯ ಯೋಜನೆಗಳು, ಕಟ್ಟುನಿಟ್ಟಾದ ಸ್ಟಾಕ್ ನಿರ್ವಹಣೆಯ ಮೇಲೆ ಹೆಚ್ಚು ಅವಲಂಬಿತವಾಗುವ ಸಾಧ್ಯತೆ ಇದೆ. ಈಗಾಗಲೇ ದುರ್ಬಲ ಬೇಡಿಕೆ ಮತ್ತು ಕಡಿಮೆಯಾಗ್ತಿರುವ ಲಾಭಾಂಶದಿಂದ ಸಣ್ಣ ವ್ಯಾಪಾರಿಗಳು ಹೆಚ್ಚು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಬೇಡಿಕೆ ಕುಸಿತದ ನಡುವೆ 2026ರ ಮೊದಲ ತ್ರೈಮಾಸಿಕದಲ್ಲಿ ಹೂಡಿಕೆ ಉದ್ದೇಶದ ಚಿನ್ನದ ಬೇಡಿಕೆ ಉತ್ತಮ ಆಗಿತ್ತು. ಮಾರ್ಚ್ ತ್ರೈಮಾಸಿಕದಲ್ಲಿ ಭಾರತದಲ್ಲಿ ಚಿನ್ನದ ಬಾರ್ಗಳು ಮತ್ತು ನಾಣ್ಯಗಳ ಬೇಡಿಕೆ ವರ್ಷದಿಂದ ವರ್ಷಕ್ಕೆ 34% ಏರಿಕೆ ಕಂಡು 62.3 ಟನ್ಗೆ ತಲುಪಿತ್ತು. ಭಾರತ ವಿಶ್ವದ ಅತಿ ದೊಡ್ಡ ಚಿನ್ನ ಬಳಕೆದಾರ ರಾಷ್ಟ್ರಗಳಲ್ಲಿ ಒಂದು. ವಾರ್ಷಿಕ ಬೇಡಿಕೆ ಸಾಮಾನ್ಯವಾಗಿ 800ರಿಂದ 850 ಟನ್ ನಡುವೆ ಇರುತ್ತೆ. ಆದರೆ ಈಗ 70% ಕುಸಿದು ಹೋಗಿದೆ. ಒಟ್ಟಿನಲ್ಲಿ ಹೆಚ್ಚಿನ ಆಮದು ಸುಂಕ,
ದಾಖಲೆ ಮಟ್ಟದ ಚಿನ್ನದ ಬೆಲೆ, ದುರ್ಬಲ ಗ್ರಾಹಕ ವೆಚ್ಚಗಳು ಮುಂದುವರೆದರೆ 2026ರ ಎರಡನೇ ತ್ರೈಮಾಸಿಕದವರೆಗೂ ಚಿನ್ನದ ಬೇಡಿಕೆಯ ಮೇಲೆ ಒತ್ತಡ ಮುಂದುವರಿಯೋ ಸಾಧ್ಯತೆಯೇ ಹೆಚ್ಚು.